ಈ ಕೊತ್ತಂಬರಿ ಎಲ್ಲ ಸೋಸಿಡ್ಬೇಕು. ಅಲ್ಲ ಏನು ತಿಂತಾಳೋ ಏನೋ, ಯಾಕೋ ಇವತ್ತು ಒಂಥರ ಹೊಟ್ಟೆ ನುಸಿದಾಗ ತನತಾಳು. ಎಲ್ಲಿ ಇವತ್ತು ಡೇಟ್ ನಾಳೆಲ್ಲ ನಾಡ್ದೈತಿ ಡೇಟಾ. 9 ತಿಂಗಳು 9 ದಿನದಾಗ ಹಡಿತಾರಂತಾರಲ್ಲ. ಇವತ್ತೇನಾರ ಬ್ಯಾನ್ಗಿನ್ ಎದ್ರ ಅರ್ಬಿ ಎಲ್ಲ ತೆಗೆದಿಟ್ಕೋಬೇಕು. ಇದನ್ನೆಲ್ಲ ಜೋಡಿಸಿಟ್ಟು ಎಲ್ಲ ಬಟ್ಟೆ ಗಿಟ್ಟಿ ಒಂದು ಚಿಲ್ಲ ಹಾಕಿ ತೆಗೆದಿಡ್ತಾನೆ. ಯಾವಾಗ ಟೈಮ್ದಾಗ ಯಾವಾಗ ಬ್ಯಾನ್ ಹೇಳ್ತಾವ ಏನು ಗೊತ್ತು. ಬ್ಯಾನ್ ಹೇಳೋಣ ಕರ್ಕೊಂಡು ಹೋಗ್ಬಿಟ್ರಾತ. ಇನ್ನು ಮತ್ತು ಅರ್ಬಿ ಬೇರೆಗೆ ನಾನು ಇದು ಮಾಡಿಟ್ಟಿಲ್ಲ. ಹಿಂದಾಗಡೆ ಹಂಗೆ ನೋವು ಚಾಲು ಆಗಿಬಿಟ್ರೆ ಎಲ್ಲಿಂದ ಕಟ್ಟಿಡೋದು ಮತ್ತೆ ಹಂಗೆ ಹೋಗ್ಬಿಡ್ಬೇಕಾಕತ್ ಮತ್ತೆ. ಅದಕ್ಕೆ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡ ಕಟ್ಟಿಡ್ತಾನೆ. ಅತ್ತೆ 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 ಈಗೇನಾಯ್ತು ಹಿಂಗೆ ಕರೆಯಾಕತ್ತಾಳು? ಅಲ್ಲ ನಿಧಾನಾಗೆ ಕರಿಬೇಕು ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ನೋಡು. ಮೊನ್ನೆರ ಬೈದನ ಹುಚ್ಚು ಹುಡುಗಿ ಹಂಗೆ ಮಾಡ್ತದೆ ನೋಡು. ಬುದ್ಧಿ ಎಲ್ಲಿಂದ ಬರ್ತದೆ ಏನ? ಅಲ್ಲ ಏನರ ಆಗೈತೆ ಅನ್ಕೋಬೇಕಲ್ಲ, ಹಂಗೆ ಮಾಡ್ತಾಳೆ. ಏನಾತ ಅಮ್ಮ? ಏನಾಯ್ತು ಅದಕ್ಕೆ ಒಂದು ಸಣ್ಣ ಹಂಗೆ ಕರೆಯಾಕತ್ತಿದ್ದಿ? ಅಲ್ಲ ನಿಧಾನಾಗಿ ಕರೀದು ಐತಿ ಇಲ್ಲ, ಯಾರಿಗಾರ ಏನರ ಅದರಂಗೆ ಕರೆಯಾಕತ್ತಿದೆಯಲ್ಲ. ನಾನು ನಂದು ಯೋಚನೆ ಮಾಡ್ಕೊತ ಕುಂತನು. ಇನ್ನು ಇದು ಯಾವಾಗ ಬ್ಯಾನ್ ಹೇಳ್ತಾವೋ ಅವಾಗ ಎಲ್ಲ ಅರ್ಬಿ ಕಟ್ಟಿಟ್ಕೋಬೇಕಂತ ನಾನು ಯೋಚನೆ ಮಾಡಕತ್ತಾನ. ನೀನು ಬಗ್ಗೆ ಅತ್ತಿ 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 ಅಂತಿಕ ಒಂದ ಸುಮ್ಮನೆ ನಿಂತು ಬಿಟ್ಟಿದ್ದಿ. ನಾನು ಏನಾಯ್ತು ಅಂತ ಗಾಬರಿ ಅಂದ ಅಂಜಿಬಿಟ್ನಿ. ಏನಾಯ್ತು ಎದಕ್ಕೆ ಕರೆಯಾಕತ್ತಿದ್ದಿ? ಅಯ್ಯೋ ಅತ್ತಿ ಅಂಕಿತಾಗ ವೈನಿಗೆ ನೋವು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗೈತಂತ. ಅಯ್ಯೋ ಇಲ್ಲೂ ಸಾತಿ ಅನ್ನತ್ತಾಳ. ಬರ್ರಿ ನೀವು, ನನಗೆ ಯಾಕೋ ಗಾಬರಿ ಆತ. ಅದಕ್ಕೆ ನಿಮ್ಮನ್ನು ಕರೆದ್ರಂತ ಅಲ್ಲಿಂದ ಓಡೋಡು ಬನ್ನಿ. ಭಾಳ ಹೇಳತ್ತಾಳಕಿ, ರೂಮ್ನಾಗ ಅದಾಳ. ಬರ್ರಿ ಜಲ್ದಿ. ಅಯ್ಯೋ ಹೌದನ? ಅಯ್ಯೋ ಶಿವಣ, ಆಕಿ ಬ್ಯಾನ್ ಚಾಲು ಆಗ್ಬಿಟ್ಟನ. ಅಡಿಗೆ ಎಲ್ಲ ಆಗೈತಿ ನೋಡು. 1-2 ಸೀರಿಯಲ್ಲೇ ಕಾಟನ್ದು ತೆಗೆದಿಟ್ಟನ. ಅವನ ಬಡ ಬಡ ಕಟ್ ಮಾಡ. ಒಂದು ಬಿಳಿದ ನಿಮ್ಮ ಮಾವಂದ ಧೋತ್ರ ತಗೋ. ಎಲ್ಲ ತೊಗೊಂಡ ಒಂದು ಚೀಲ ಹಾಕು. ಒಂದಷ್ಟು ಅರಿಬಿ ಹಾಕಿ ಲಂಗ ಹಾಕಿ ನೈಟಿಗಳು ಎಲ್ಲ ಹಾಕಿಡ ಏನ. ನಾ ಆಯ್ತು ಆಯ್ತಿ ಎಲ್ಲ ಹಾಕಿಡ್ತಾನು. ನೀವು ಹೋಗ್ಬಿರಿ, ನನಗೆ ಯಾಕೋ ಗಾಬರಿ ಆಗತ್ತಿ. ಕೈಕಾಲೆಲ್ಲ ತಣ್ಣಗದು. ನೀವು ಹೋಗ್ರಿ. ಭಾಳ ಸಾತಂತ ಒದ್ದಾಡತ್ತಾಳಕಿ. ನಾನು ನೋಡೋಕ್ಕಾಗಲ್ತ. ನೀವು ಆಕಿನ ಕರ್ಕೊಂಡು ದವಾಖಾನಿಗೆ ಹೋಗಿರಿ. ನಾನೆಲ್ಲ ಅವನ ತೊಗೊಂಡು ಕಸ ಬರ್ತಾನಂತ. ಎಲ್ಲ ಇಟ್ಕೊ ನೋಡ. ಒಂದು ತಲೆ ಕಟ್ಟದಿಂದ ಹುಡ್ಕೊಂಡು ಅರಿವುಗಳು ಭಾಳ ಬೇಕಾ? ಹುಚ್ಚಿ ಹೋದ್ರೆ ಸಂಡಸ್ ಮಾಡಿರ ಅಲ್ಲಿ ಹುಡುಗಿಗೆ ಸುತ್ತಾಕ ಯಾವ್ದಾರ ಹೊತ್ತು ಹುಡುಗ ಹುಟ್ಟಿದ ಸುತ್ತಾಕ. ಆಮ್ಯಾಗೆಲ್ಲ ತೊಗೊ ನೋಡ. ಅಕ್ಕಿ ತಲೆ ಕಟ್ಕೊಳಕ ಅಕ್ಕಿ ನೈಟಿಗಳು ಲಂಗಗಳು ಅಕ್ಕಿಗೆ ಹಿಡ್ಕೊಳಕ್ಕೆ ಬಟ್ಟೆಗಳು ಎಲ್ಲ ತೊಗೊಳ್ಬಾ ಹೋಗತ್ತಿಂದ. ಒಂದನ್ನು ಮರಿಬೇಡಿನ. ಹೌದು ಅತ್ತಿ, ನೀವು ಹೋಗ್ರಿ. ನಾನೆಲ್ಲ ಇಟ್ಕೋತೇನೆ ನೆನಪಿಲೆ. ಏನೂ ಬಿಟ್ಟು ಬರೋಂಗಿಲ್ಲ. ನೀವು ಅವರು ಬಂದಾರ, ಅವ್ರ ಜೊತೆ ಹೋಗ್ರಿ. ನಾನು ಆಮೇಲೆ ಬರ್ತೇನಂತೆ. ಸರಿ, ಹಂಗೆ ನೀವು ಹೋಗೋದು ಫೋನ್ ಮಾಡಿ ಹೇಳ ಮತ್ತೆ ಹೇಳಿಲ್ಲ ಅಂತಾರ. ಏನು ಮರಿಬೇಡ. ಹಾಳತ್ತಿ. ಅಯ್ಯೋ ಅಮ್ಮ ಅಮ್ಮ ಯವ್ವ, ನನಗಾಗ್ವಾಲ್ತು ಬೇ. ಅಯ್ಯೋ ನನಗಾಗ್ವಾಲ್ತು ಅಮ್ಮ. ನನಗೆ ಸಾಯರಂಗಾಗತೈತಿ ಅಮ್ಮ. ಅಯ್ಯೋ ಅಯ್ಯೋ ದೇವ್ರೆ ಅಮ್ಮ ಅಮ್ಮ. ನೋಡು ಮಗಳೇ, ಏನು ಆಗೋದಿಲ್ಲ. ಈಗ ದವಾಖಾನಿಗೆ ಹೋಗೋಣ. ನಿಮ್ಮನ್ನು ಬಂದನು ಗಾಡಿ ತೊಗೊಂಡು ಬಂದನು. ನಡಿ, ಗಾಡಿಯಾಗ ಹೋಗೋನು. ನಡಿ ಜಲ್ದಿ ಬಾ. ದವಾಖಾನಿಗೆ ಹೋಗೋಣ ಅಂತ ನಡಿಯವ್ವ. ಅಯ್ಯೋ ಭಾಳ ಸಾತನ ಹೊಟ್ಟಿ. ಏನಾಗತ್ತಿ? ಬಿಡಿದೇನಾರ ಹೊಂಟತನ? ಹೌದು ಬೇವ್ವ, ಆಗ್ಬಾರ್ದು ಬೇ ನನಗೆ. ಅಯ್ಯೋ ಸಾಯ್ತನ ಬೇವ್ವ ನಾನು. ಆಗ್ಬಾರ್ದು ಯವ್ವ. ಏನಾಗಲ್ಲ ನಡಿ. ಸಚನಾ ಬಾರೋ, ಇನ್ನು ಅಲ್ಲಿ ನಿಂತೇನ? ನಡಿ ಹೋಗಿಟ ಕರ್ಕೊಂಡು ಹೋಗೋಣ ಬಾ. ಅಮ್ಮ ಬಾ ಇಲ್ಲೇ. ಹಾರತಿ ಎಲ್ಲ ಅರ್ಬಿ ತೆಗೆದಿಟ್ಕೊಂಡಿಲ್ಲ. ನಾವು ಮುಂದೆ ಹೋಗಿರ್ತಾವ. ನೀನು ಬೇಕಾದ್ರೆ ಸತ್ಯನ ಹಿಂದೆ ಕಡೆಗೆ ಬರ್ತಾನೋ ಬಾ ಅಂತ. ಇಲ್ಲ ಅಂದ್ರೆ ನೀನೇ ಬಂದ್ಬಿಡು. ಸುಮ್ಮನೆ ಮತ್ತೆ ಅವನು ಅಲ್ಲಿ ಓಡಾಡೋದು ಮಾಡೋದು. ನಿಮ್ಮ ಮನೆಯವ್ರಿಗೆ ಹೇಳ್ಬಾ ಹಿಂಗೆ ಹೋಗ್ಯವ ಅಂತೇಳಿ. ಮತ್ತು ಮೊದಲು ನಿಮ್ಮ ಮಗು ಬಂದು ಮಾತಾಡಿ ಹೋಗ್ಯಾಳು. ಹೇಳು. ನಾವು ಹೋಗಿರ್ತಾವ. ನಡಿ ಬಾ. ಬರ್ರಿ ವೇಣಿ, ಕರ್ಕೊಂಡು ಹೋಗ್ಕೊಂಡು ಬರ್ರಿ. ಅಮ್ಮ ಅಯ್ಯೋ ಆಗ್ತಾ ಇಲ್ಲ ನನಗೆ ಅಮ್ಮ. ನಡಿ ನಿಧಾನಕ್ಕೆ ನಡಿಯವ, ನಿಧಾನಕ್ಕೆ ನಡಿ. ಏನಾಗಲ್ಲ ನಡಿ ಅಮ್ಮ ಅಮ್ಮ. ನಡಿ ಹುಷಾರಾಗಿ ನಡಿಯವ. ನಡಿ. ಇನ್ನು ದವಾಖಾನಿಗೆ ಹೋದ್ರೆ ಡೆಲಿವರಿ ಆಗ್ತಿರ್ಬೋದು ಇವತ್ತು. ನಡಿ ಹೋಗೋನು. ಅಯ್ಯೋ ಯವ್ವ ಆಗ್ಬಲ್ತು ಬಿ ನನಗೆ. ಏನಾಗಲ್ಲ ನಡಿಯವ್ವ, ಏನಾಗಲ್ಲ ನಡಿ. ಸಮಾಧಾನ ಮಾಡ್ಕೊ. ನಡಿ ಮೊದಲು ದವಾಖಾನಿಗೆ ಹೋಗೋನು. ನಡಿ. ಅಯ್ಯೋ ಅಮ್ಮ ಯವ್ವ, ಇದೇ ಇರಬೇಕು ಅರಿಬಿ. ನೈಟಿ ಗಿಡ್ಡಿ ಹಾಕೋಲೇನ? ನೋಡು, ನಾನು ನೈಟಿ ತೊಗೊಳೋಣ. ಅಲ್ಲೇ ಹೋದ್ಮೇಲೆ ಹಾಕುವಂತೆ. ಈಗ ನಡಿ. ಹಾಂ ಸರಿ ಯವ್ವ. ಅಮ್ಮ. ಡಾಕ್ಟರ್ ಡಾಕ್ಟರ್. ಅಯ್ಯೋ ಯಾರು ಕಾಣತಿಲ್ಲಲ್ಲ. ಡಾಕ್ಟರ್. ಅಮ್ಮ ಅಯ್ಯೋ ಅಮ್ಮ, ತುಂಬ ನೋವ್ತಾ ಇದೆ ಅಮ್ಮ. ನನಗೆ ಆಗ್ತಾ ಇಲ್ಲ ಅಮ್ಮ. ಅಮ್ಮ ಏನಾಯ್ತು? ಯಾಕೆ ಇಷ್ಟೊಂದು ಜೋರಾಗಿ ಕರಿತಾ ಇದ್ದೀರಾ? ಯಾರಿಗೇನಾಯ್ತು? ಅದು ಸಿಸ್ಟರ್, ನಮ್ಮ ತಂಗಿಗೆ ಡೆಲಿವರಿ ಪೇನ್ ಬಂದಾವು. ಸ್ವಲ್ಪ ನೋಡ್ತೀರಿ? ಹೌದಾ, ಸರಿ ಸರಿ, ಬನ್ನಿ 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 ಅಮ್ಮ, ಕರ್ಕೊಂಡು ಬನ್ನಿ ಒಳಗಡೆ. ನೋಡೋಣ, ಚೆಕ್ ಮಾಡಿ ನೋಡ್ತೀನಿ. ಅಮ್ಮ ಆಗ್ತಾ ಇಲ್ಲ ಅಮ್ಮ ನನಗೆ. ಅಯ್ಯೋ ಏನಾಗಲ್ಲ, ಬಾರಮ್ಮ ಕರ್ಕೊಂಬನ್ನಿ ಆಂಟಿ. ಸರಿ ರೀ. ಯಾಕಪ್ಪ, ಯಾಕೆ ಇಷ್ಟೊಂದು ಬೇಜಾರಾಗಿದೆ?
ಆಗಂಗಿಲ್ಲ. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದಿ? ಆರಾಮಾಗಿರು. ಇಲ್ಲ ಮಗನ, ಅಂದ್ರೆ ಈ ಟೈಮ್ದಾಗ ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೆ ಗೊತ್ತು. ನಾವು ಯಾವ್ದು ಹುಟ್ಟತಿ ಅಂತ ಕಾಕೊಂತ ಕುಂತಿರ್ತಾವೆ, ಆದ್ರೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರೋದಿಲ್ಲ. ಅವರು ಆರಾಮಾಗಿ ಬರ್ತಾರೋ ಅಥವಾ ಹೆಂಗಿರ್ತಾರ ಅನ್ನೋದು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತೈತಿ. ಈ ಟೈಮ್ದಾಗ ನಾವು ಅವ್ರ ಬಗ್ಗೆ, ಮಗು ಬಗ್ಗೆ, ಇಬ್ಬರ ಬಗ್ಗೆನೇ ಯೋಚನೆ ಮಾಡ್ಬೇಕಾಗ್ತೈತಿ. ಅದನ್ನೇ ಯೋಚನೆ ಮಾಡತ್ತೀನಿ. ಹಲೋ, ಯಾರು? ಹಲೋ ಬಿಯವ್ವ, ನಾನ ಅಮ್ಮು ಮಾತಾಡ್ತಿರೋದು. ಅದು ಅತ್ತಿಗೆ ಪೇನ್ ಬಂದವ, ಆಕಿನ ದವಾಖಾನೆ ಕರ್ಕೊಂಡು ಹೋಗ್ಯಾರ. ಪೈನ? ಯಾ ಪೈನ್ಲೇ? ಏನಾತು? ಅಯ್ಯೋ ದೇವ್ರ, ಯವ್ವ ಅತ್ತಿಗೆ ಬ್ಯಾನ್ ಬಂದಾವೆ. ಆಕಿ ಹೊಟ್ಟು ಅಂತ ಆಡಾತಿದ್ಲು. ಇವತ್ತೆಲ್ಲಿ ಡೆಲಿವರಿ ಆಗ್ತದ ಏನ? ನಾನು ಅರ್ಬಿ ಎಲ್ಲ ತುಂಬ್ಕೊಂಡ ಹೊಂಟೇನ. ನೀನು ಅಪ್ಪನ ಕರ್ಕೊಂಡ ಅಣ್ಣನ ಕರ್ಕೊಂಡ ಬಾ ಅಲ್ಲಿಗೆ. ಹೌದಾ? ಆಕಿಗೆ ಬ್ಯಾನ್ ಬಂದವ, ದವಾಖಾನೆ ಕರ್ಕೊಂಡು ಹೋಗ್ಯಾರನ? ಹಾಂ ಹೌದಾ? ಹಾಂ, ಈಗ ನಿಮ್ಮ ಅಪ್ಪನ ಕರ್ಕೊಂಡ ನಿಮ್ಮ ಅಣ್ಣನ ಕರ್ಕೊಂಡ ಓಡಿ ಬರ್ತಾನೆ. ಹಾಂ, ಏನಾರ ತರ್ಬೇಕಾ? ಅಡ್ಗೆ ಗಿಡ್ಗಿ ಏನಾರ ಮಾಡಿ ಕಟ್ಕೊಂಬರ್ಲಿ? ಹಾಂ, ನೀನು ಸ್ವಲ್ಪ ಮಾಡಿ ಕಟ್ಕೊಂಡು ಬಾಬೆ. ಬೇಕಿದ್ರೆ ಅಪ್ಪನ ಅಣ್ಣನ ಮುಂದೆ ಕಳಿಸು. ನೀನು ಬೇಕಾದ್ರೆ ಅಡುಗೆ ಮಾಡಿ ಕಟ್ಕೊಂಡು ಬಾ. ನಾ ಈಗ ಎಲ್ಲಿ ಅರ್ಜೆಂಟ್ದಾಗ ಅರ್ಬಿ ಒಯ್ಬೇಕಲ್ಲ, ಹಂಗೆ ಹೊಂಟ್ಬಿಟ್ಟೆ ನಾನು. ನೀವು ಒಂದಿಟ್ಟು ರೊಟ್ಟಿ ಪಲ್ಯ ಅನ್ನ ಸಾರು ಏನಾರ ಒಂದು ಮಾಡ್ಕೊಂಡು ಬಾ. ನಮಗೆಲ್ಲರಿಗೆಲ್ಲ ಉಣ್ಣಾಕ ಅಷ್ಟು ಎಲ್ಲರೂ ಅಲ್ಲೇ ಇರ್ತಾವ, ಮನೆಗೆ ಯಾರು ಇರಂಗಿಲ್ಲ ಮತ್ತೆ. ಹೌದು, ಸರಿ ಸರಿ ಆತವ. ಅಯ್ಯ ರೊಟ್ಟಿ ಇವತ್ತು ಯಾಕೋ ಜಾಸ್ತಿ ಮಾಡ್ಬೇಕು ಅನಿಸಿ ಜಾಸ್ತಿ ಮಾಡಿಬಿಟ್ಟಿನಿ. ಏನು ಮಾಡೋದು ಅಂತ ಚಿಂತಿತ್ತು. ಆಯ್ತು, ಅನ್ನ ಸಾರನು ಐತೆ, ಒಂದು ಬೋಗನಿ ಮಾಡಿನ ಅನ್ನ ಬಿಸಿ ಬಿಸಿ ಮಾಡಿ ಪಲ್ಯ ಮಾಡಿ ಕಟ್ಕೊಂಡು ಬಂದ್ಬಿಡ್ತಾನೆ. ಹಾಂ, ಇಲ್ಲ ಅವ್ರ ಜೊತೆ ನಾನು ಬಂದೇ ಬಿಡ್ತೀನಿ. ಏನು ಎಷ್ಟೊತ್ತು? ಹಾಂ ಅನ್ನಲಾಗತ್ತೆ, ಅವ್ರು ರೆಡಿ ಆಗೋರಾಗ ನಂದು ಅಡುಗೆ ಆಗಿರ್ತೈತಿ. ಆಯ್ತು, ಈಗ ಬರ್ತೈತವ, ನೀನು ಯೋಚನೆ ಮಾಡಬೇಡ. ಹಾಂ ಹಾಂ ಸರಿ ಆಯ್ತು. ನಾನು ಎಲ್ಲ ಅದಕ್ಕೆ ನೈಟಿ ಅವೆಲ್ಲ ಲಂಗಗಳು, ಆಮೇಲೆ ಹುಡುಗಿ ಸುತ್ತ ಗರಿಬಿ ಅವು ಇವು ಸಾಡಿಗಳು ಅವೆಲ್ಲ ತೊಗೊಳತ್ತೀನಿ, ಕಟ್ ಮಾಡಿ ಇಟ್ಕೊಳತ್ತೀನಿ. ಮತ್ತು ಅಲ್ಲಿ ಬೇಕಂತಲ ಅದಕ್ಕೆ ತಲೆ ಕಟ್ಟಾಕ ಮತ್ತೆ ಏನಾರ ತೊಗೋಬೇಕಂದ್ರೆ ಅಷ್ಟೇನ? ಅವು ಬಟ್ಟೆ ಇಟ್ಕೊಂಡೇನ? ಹ್ಞೂ, ಎಲ್ಲ ಇಟ್ಕೊಂಡೇನ. ಏನು ಮಾಡ್ತಿಲ್ ತಗೋ. ಆಯ್ತು ತಗೊಂಡ್ರೆ ನಾನು ಇನ್ನು ಬರ್ತೇನೆ, ನಾನು ಹೋಗ್ಬೇಕು. ಎಲ್ಲ ಇಟ್ಕೊಂಡೆ. ಮೊದಲು ಅವ್ರು ಹೋಗಿದಾರು, ಏನು ಆಗೈತೆ ಬಿಟ್ಟು ನನಗೂ ಗೊತ್ತಿಲ್ಲ. ಅನ್ನ ಫೋನ್ ಹಚ್ಬೇಕು ನೀ ಅನ್ನಾಗ, ಮತ್ತೆ ನಿನಗೆ ಹಚ್ಚೋ ಅಂತಡಿ, ನೀನು ಎಲ್ಲರೂ ಹೇಳ್ತಿ ಅಂತ ಮತ್ತೆ ನಿನಗೆ ಹಚ್ಚಿನಿ. ನಮ್ಮ ಮನೆ ತಲ್ಲೇದನು ಡೆಲಿವರಿ ಆಗೋಣ ಫೋನ್ ಮಾಡ್ತಾನಂತ ಅಂದ. ಆದ್ರೂ ಮತ್ತೆ ಬರ್ತಾನಂತ ಅಂದರು. ಬರ್ತಾರೆ ಅನ್ಕೊಂಡು ಕಾಕೋತ ಕುಂತಿ ಬರಲಿಲ್ಲ. ಆಯ್ತು, ಮತ್ತೆ ನಾನು ಹೋಗ್ತೇನೆ, ಅದ್ರ ಅಷ್ಟು ದೂರ ಐತಿ. ನೀವು ಜಲ್ದಿ ಬರ್ರಿ ಮತ್ತೆ. ಹೌದು, ನನಗಂತೂ ಖುಷಿ ತಡ್ಕೊಳಕ್ಕಾಗತ್ತೆ. ಈಗ ಬರ್ತಾನವ, ಪಟ್ಟ ಮಾಡ್ಕೊಳಕ್ಕೆ ಬರ್ತಂತ. ಏನು ಯೋಚನೆ ಮಾಡ್ಬೇಡ. ಹಾಂ ಹಾಂ ಆಯ್ತು ಇಡು. ಸರಿ ಆಯ್ತು, ನಾನು ಹೇಳ್ತೇನೆ ರೀ ಹಂಗಾರ. ಹಾಂ ಆಯ್ತು ಇಡು. ಅಣ್ಣ ಎಷ್ಟೊತ್ತದು ಬಂದ? ಭಾಳತ್ತಾತು. ಅಮ್ಮ ಬಂದಿಲ್ಲ ಮತ್ತೆ? ಬಂದಾಳ, ಒಳಗದಾಳ. ಅಲ್ಲಿ ಏನೋ ಅರ್ಬಿ ಬೇಕಾಗಿದ್ದು ಕೊಡಕ್ಕೆ ಹೋಗ್ಯಾಳ. ಅತ್ತಿ ಆರಾಮದರಿ? ಮಾಮ ಆರಾಮದೇ? ಹಾಂ ಆರಾಮದಪ್ಪ. ನೀವು ಆರಾಮದರಿ? ಹಾಂ ಅತ್ತಿ, ನಾವು ಆರಾಮದೇವ್. ಏನೋ ಯಾವಾಗ ನೋವು ಆಯ್ತಂತೆ, ನೋವು ಚಲೋ ಆದ್ವಲ್ಲ ಅವಾಗ ಕರ್ಕೊಂಬಂದವು. ಯಾವ್ದಾಗ್ತತ್ತು ಅಂತ ಚಿಂತೆ ಇದ್ಬಿಟ್ಟೈತಿ. ಅಯ್ಯೋ ಯಾವ್ದಾರ ಆಗ್ಲಣ್ಣ, ನಮಗೆ ಮೊದಲು ಮನೆಗೆ ಒಂದು ಕೂಸ್ಬೇಕಾಗೈತಿ. ಯಾವುದಾದ್ರೇನು ಒಟ್ಟು ನಮ್ಮ ಮನೆಗೆ ಮೊಮ್ಮಗು ಬಂದ್ರೆ ಸಾಕು ನಮಗೆ. ಹೌದು ಪಾಕೇಶ್ವರ, ಆ ಬೇಕು ಇದು ಬೇಕು ಅಂತ ಅನ್ಬಾರ್ದು. ಯಾವುದಾದ್ರೇನ ಮಕ್ಕಳು ಹೆಣ್ಣಾದ್ರೂ ಮಕ್ಳ, ಗಂಡಾದ್ರೂ ಮಕ್ಳು. ನಮಗಂತೂ ಯಾವ್ದಾರ ಆಗಲಿ ನೋಡಪ್ಪ, ಅದ ಇದು ಅಂತೇನಿಲ್ಲ. ಅವ್ರು ಆರಾಮಾಗಿರ್ಬೇಕಷ್ಟೇ ನಮ್ಮ ಮಗ ತಾಯಿ. ಬಂದ್ರೇವ? ಈಗ ಬಂದ್ರೇನ? ಹಾಂ ಬರ್ರಿ ಕುಂದ್ರಿ. ನಾನು ಅಲ್ಲಿ ಒಳಗೆ ಹೋಗಿದ್ದೆ, ಅರ್ಬಿ ಕೊಟ್ಟು ಬನ್ನಿ. ಉಳಿದಿದ್ದು ಎಲ್ಲ ಒಂದು ಎರಡ್ದ ಇದ್ರಾಗ ಇಲ್ಲೇ ಇಡ್ತಾನೆ. ಆರಾಮದಿಯವ? ಹಾಂ ಹಾಂ ಆರಾಮದನ್. ನೀ ಆರಾಮದಿ? ಹಾಂ ಮಗಳ, ನಾನು ಆರಾಮದನ್. ಅಯ್ಯೋ ಅಮ್ಮ ಅಮ್ಮ, ಅಯ್ಯೋ ಪಾಪ, ಎಂಥ ಪರಿ ಕಷ್ಟಪಡತ್ತಾಳವ. ನಾನು ಒಳಗೆ ಹೋಗಿ ನೋಡ್ಕೊಂಡು ಬರ್ತೇನೆ. ಹಾಂ ಅಯ್ಯೋ ಯವ್ವ, ಅಲ್ಲೇ ಬೈಯಾಕತ್ತಾರ ಡಾಕ್ಟ್ರ್. ಎಷ್ಟು ಜನ ಬರ್ತಾರೆ ಇಲ್ಲೇ? ಅವ್ರ ತಾಯಿ ಒಬ್ಬರದಾರಲ್ಲ, ನೀವು ಹೋಗ್ರಿ ಅಂತ ಅನ್ನಕತ್ತಾರ. ಅದಕ್ಕೆ ನಾನು ಬನ್ನಿ ಅರ್ಬಿ ಕೊಟ್ಟಾಕಿನ. ಬೇಕಿದ್ರೆ ನೀನು ಹೋಗು, ಹತ್ತಿರನ ಕಳಿಸು. ಹೌದು ತಡಿ, ತಾಯಿಗಳು ಇನ್ನಷ್ಟಲ್ಲಿ ಇದ್ದಷ್ಟು ನೋವು ಜಾಸ್ತಿ ಆಕತಿ, ಕೂಸು ಜಲ್ದಿ ಹೊರಗೆ ಬರಂಗಿಲ್ಲ. ನಾನು ಹೋಗಿ ನಿಮ್ಮ ಹತ್ತಿನ ಕಳ್ಸನ್ ತಡಿ. ಅಮ್ಮ ಅಮ್ಮ, ಅಯ್ಯೋ ಸಮಾಧಾನ ಮಾಡ್ಕೋವ ಅಂಕಿತ, ಸಮಾಧಾನ ಮಾಡ್ಕೊ. ಏನಾಗಂಗಿಲ್ಲ. ಗಟ್ಟಿ ಮನಸ್ಸು ಮಾಡಿಕೊಟ್ಟು ಬ್ಯಾನಿ ಕೊಟ್ಟೆ ಅಂದ್ರೆ 2 ನಿಮಿಷನಾಗ ಕೂಸು ಹೊರಗೆ ಬಂದ್ಬಿಡ್ತತಿ. ಅಯ್ಯೋ ಅತ್ತೆ, ನನಗೆ ಆಗ್ತಾ ಇಲ್ಲ ಅತ್ತೆ, ಆಗ್ತಾ ಇಲ್ಲ ಅಮ್ಮ, ಸಾಯ್ತೀನೇನೋ ಅನ್ನೋ ಥರ ಆಗತ್ತತೆ ನನಗೆ. ಆಗತ್ತಿಲ್ಲ ನನಗೆ. ಇಲ್ಲ ಅಂದರೆ ಸಿಜಿ ಏನಾದರೂ ಮಾಡಿ ಅಂತ ಹೇಳಿ ನನಗೆ ನೋವು ತಡ್ಕೊಳಕ್ಕೆ ಆಗತ್ತಿಲ್ಲ. ಅಯ್ಯೋ ಹುಡುಗಿ, ಇನ್ನು ಇಲ್ಲೇ ಐತಿ ಕೂಸು, ತಲೆ ಹೊರಗೆ ಬರಾಕತ್ತದ. ನೀನು ಬ್ಯಾನಿ ಕೊಟ್ಟೆ ಅಂದ್ರೆ ಕೂಸು ಹೊರಗೆ ಬರ್ತದೆ. ಜಲ್ದಿ ಬ್ಯಾನಿ ಕೊಡು. 2 ನಿಮಿಷನಾಗ ಕೂಸು ನಿನ್ನ ಹೊಟ್ಟಿ ಮ್ಯಾಗ ಮಲಗಿಸ್ತಾನೆ. ಅಯ್ಯೋ ನನಗೆ ಆಗ್ಬಾಲ್ತ್ರಿ, ನನಗಾಗ್ಬಾಲ್ತು ಅಮ್ಮ. ಅಯ್ಯೋ ಸಚಿನ, ನನಗಂತೋಕೆ ತ್ರಾಸ ನೋಡ್ಕೊಳಕ್ಕೆ ಆಗ್ಬಾತಪ್ಪ, ನೋಡೋಕೆ ಆಗ್ಬಾಲ್ತು. ಆರಾಮದರಿ ಅಣ್ಣ? ಹಾಂ ಆರಾಮದ ನೋಡುವ. ನೀವು ಆರಾಮದರಿ? ಹತ್ತಿರಿ ಒಂದು ಕೂಸಿನ ಹಡಿಬೇಕಾರೆ ಎಷ್ಟೆಲ್ಲ ನೋವಲ್ರಿ. ಆದ್ರೆ ಒಬ್ಬ ಹುಟ್ಟಿ ಇಷ್ಟು ಬೆಳೆದ ದೊಡ್ಡರಾದ್ಮೇಲೆ ಅವ್ರಷ್ಟು ಕಷ್ಟಪಟ್ಟಿರೋದನ್ನ ನೋಡಂಗೇ ಇಲ್ಲ. ಆದ್ರೆ ನಾ ಇಲ್ರಿ, ನಮ್ಮಪ್ಪ ನಮ್ಮಮ್ಮನ ನಿಮ್ಮನ್ನ ಮಾವನ್ನ ಎಲ್ಲರನ್ನೂ ಚಲೋ ನೋಡ್ಕೊತಾನೆ. ನಾನು ಯಾವತ್ತೂ ಯಾರನ್ನೂ ಬಿಟ್ಟು ಎಲ್ಲಿಯೂ ಹೋಗಂಗಿಲ್ಲ. ನಿನ್ನಂಥ ಸೊಸಿ ಸಿಗಾಕ ನಾ ಎಷ್ಟು ಅದೃಷ್ಟ ಮಾಡೇನೋ ಏನೋವ. ಆಯ್ತು ಬಿಡು, ಹಂಗೆ ಮಾಡಿದ್ರಾತು. ಅಯ್ಯೋ ಇನ್ನೂ ಆಗ್ಬತ್ತಲೇವ ಇದು ಡೆಲಿವರಿ. ಯಾವ ಕೂಸು ಆಗ್ತದೆ, ಹೇಗೆ ಆರಾಮ ಇರ್ತಾಳೆ ಅನ್ನೋದು ಒಂದು ಇದಾಗ್ಬಿಟ್ಟೈತೆ ನನಗರ.
ಅಯ್ಯೋ ಆ, ಅಮ್ಮ ಅಮ್ಮ ಆ, ಆ. ಸಮಾಧಾನ ಮಾಡ್ಕೋವ ಅಂಕಿತ, ಜೋರು ಬೆಣ್ಣೆ ಕೊಡುವ, ಕೂಸಿನ ತಲೆ ಹೊರಗೆ ಬಂದತನತ್ತಾರ, ಇನ್ನೊಂದು ಸ್ವಲ್ಪ ಕೊಡು, ಬಂದ್ಬಿಡ್ತದ. ಮನಸ್ಸು ಮಾಡಿ, ಗಟ್ಟಿ ಮನಸ್ಸು ಮಾಡ, ಹಾಂ, ಜೋರ ಜೋರ. ಅಯ್ಯೋ ಆಗ್ವಲ್ತ್ರಿ ನನಗೆ, ಆಗ್ವಲ್ತು ಅಮ್ಮ. ಅಲ್ಲ ಅಮ್ಮಗೆ ಬರ್ಲಿಲ್ರಿ? ಬಂದನ್ರಿ, ನಾನು ಇವನ್ ತೊಗೊಂಬರ ಕಳ್ಸೇನ್ರಿ, ಚಾ ತೊಗೊಂಬರ ಒಂದು ಕಳ್ಸೀನಿ. ಹೌದ್ರಿ, ಸರಿ ಕುಂದ್ರಿ ಅಣ್ಣ, ಎಷ್ಟಂತ ನಿಂದಿರ್ತೀರಿ, ಕಾಲು ನೋಸ್ತಾವ, ಕುಂದ್ರಿ. ಸಚಿನ್ ನೀನು ಕುಂದ್ರು, ಅಮ್ಮ ಕುಂದ್ರವ, ಎಷ್ಟಂತ ನಿಂದ್ರದಂಗೆ, ಡೆಲಿವರಿ ಆದ್ಮೇಲೆ ಎಲ್ಲರೂ ನೋಡಕ್ಕೆ ಹೋಗೋಣ ಅಂತ ಕೂಸನ, ಕುಂದ್ರಿ. ಅತ್ತಿ ನೀವು ಕುಂದ್ರಿ ಅತ್ತಿ, ಅವಾಗಿಂದ ನಿಂತದರಿ, ಪಾಪ ನಿಮಗೆ ಮೊದ್ಲ ಕಾಲು ಸುಸ್ತಾಗಿರ್ತತಿ, ಕುಂದ್ರಿ ಅತ್ತಿ ನೀವು. ಯವ್ವ ಮನಸ್ಸಿನಾಗ ವಿಲಿ ವಿಲಿ ಏನಾಗ್ತೈತಿ, ಕುಂದ್ರಾಕು ಆಗವಲ್ತು, ನಿಂದ್ರಾಕು ಆಗವಲ್ತು, ಮಗಳ ಕಡೆನ ಎಲ್ಲ ದ್ಯಾಸ ಐತಿ, ಹೋಗ್ಲಿ ನಾನು ನೋಂಗಾಗತ್ತತಿ, ಆದ್ರೆ ಆಕಿಗೆ ನೋವು ಇನ್ನೂ ಜಾಸ್ತಿ ಆಗ್ತದಂತ ಬನ್ನಿ, ಸಮಾಧಾನ ಇಲ್ಲವ ನನಗರ.